में स्वागत है आप सभी दर्शकों का। मैं हूं सानिया। ನಾನು 12 ನಂಬರ್ ನಿವಾಸಿ ಸರ್, ಬಿಜಾಪುರ 12 ನಂಬರ್ ವಾರ್ಡ್ ರೀ. ಅಲ್ಲಿ ಸಾಕಷ್ಟು ನಾನು ರಸ್ತೆ ಕೆಲಸ ಹಿಡ್ಕೊಂಡು ಪ್ರತಿ ಓಣಿ ಒಳಗೆ ಬೀದಿ ದೀಪಗಳು ಏನೇ ಸಮಸ್ಯೆ ಇದ್ದರೂ ನಾನು ಅಲ್ಲಿ ಓಡಾಡಿ ಮಾಡ್ತೀನಿ ರೀ. ಆಮೇಲೆ ಇತ್ತೀಚೆಗೆ ಏನಾಗಿದೆ ಸರ, ಒಂದು ದತ್ತ ಸಾಯಿ ಮಂದಿರ ದೇವಸ್ಥಾನ ಕಟ್ಟಾರ್ರಿ. ಆ ದೇವಸ್ಥಾನದಾಗ ಪ್ರತಿ ಸಲ ನಾವು ಸೇವೆ ಮಾಡ್ತಿರ್ತೀವಿ. ಸೇವೆ ಮಾಡೋ ಸಂದರ್ಭದಾಗ ಅಜಿತ್ ಡಾಕ್ಟರ್ ಗತಾಟೆ ಅಂತ ಒಬ್ಬರು ವ್ಯಕ್ತಿ, ಅವ್ರು ಏನು ಮಾಡ್ತಾರೆ ಸರ, ನಮಗೆ ಹಿಡಿದ ಕಿಶಿಂದ ಏನು ತಳವಾರ ಸುಳಿ ಮಕ್ಕಳ ತಳವಾರ ಜಾತಿ ಅವರು ಈ ಗುಡಿಯಾಗ ನಿಮ್ದೇನು ಕೆಲಸ, ನಿಮ್ದು ಎಟ್ಟೈತಿ ಬಾಯಿ ಮುಚ್ಕೊಂಡಟ್ಟು ಊರೊಳಗೆ ಸುಮ್ಮ ಇದ್ರೆ ಚಲೋ ಐತಿ, ಇಲ್ಲ ತಿಕೋ ನಾವು ಅವ್ರು ಯಾರೋ ಪ್ರದೀಪ್ ಎಂಟ್ಮಣ ಅಂತ ಹೇಳ್ತಾರೆ ರೀ, ದೇವಣಗೌಡದವ್ರ ಕಡೆ ರೀ. ಅವ್ರ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕಿಸ್ತಾರೆ ರೀ, ಕೊಲೆ ಮಾಡಿಸ್ತೀನಿ ನಿನಗೆ, ನೀವು ಆಡ್ದಾಗ ಲೈಟ್ ಹಾಕೋದು, ಓಣ್ಯಾಗ ಅಲ್ಲಿ ಇಲ್ಲಿ ತಿರುಗಾಡೋದು, ರೋಡ್ ಮಾಡೋದು, ನೀ ಯಾವ ಸುಳಿ ಮಗನ, ನಿನಗೇನು ಅವಶ್ಯಕತೆ ಐತಿ? ನಿಮ್ಮ ತಳವಾರ ಜಾತಿ ಎಟ್ಟೈತಿ ಅಟ್ಟೆ ಇರುತ್ತೆ ಬರ್ರಿ ಸುಳಿ ಮಕ್ಕಳ ಇದು. ನೀವು ವಾಲ್ಮೀಕಿ ಜಾತಿಯವರು, ನಿಮ್ದು ದತ್ತ ಸಾಯಿ ಮಂದಿರದಾಗ ನಿಮ್ದೇನು ಕೆಲಸ ಒಲೆ? ಹಿಂಗಂದ ಕಿಶಿಂದ ನಾ ದ್ಯಾಬೇರಿಗೆ ಹೋಗೋ ಮುಂದೆ 2-3 ಸಲ ರೀ ಸರ, ಅದು ಯಾರೋ ಒಂದು 3 ಮಂದಿಗೆ ಮಾಸ್ಕ್ ಹಾಕೊಂಡು ಬಂದು ಕಿಶಿಂದ ಅಲ್ಲಿ ಕರ್ಕೊಂಬಂದು ಈ ಡಾಕ್ಟರ್ ಅಜಿತ್ ಗತಾಟೆ ಅನ್ನೋರು ನನಗೆ ಕಲಾಸ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕ್ತಾರೆ. ನಿಂದು ಏನೇ ಇದ್ದರೂ ಬಾಯಿ ಮುಚ್ಕೊಂಡು ಓಣ್ಯಾಗ ಸುಮ್ಮಿರ್ಬೇಕು ನೀ. ಆ ಅಂಬಾಬಾನಿ ಗುಡಿದು ಮತ್ತು ನಿಂದು ದತ್ತ ಸಾಯಿ ಮಂದಿರದು ನೀಯ ಒಲೆ ಕೇಳಕ್ಕೆ ಸುಮ್ಮನೆ ಎಟ್ಟದೆ ಅಟ್ಟು ಇರುತ್ತೆ ಬಾಬು ಸುಡಿ ಮಗನ. ನೀನು ಹೊಡೆದೋಗಿದ್ರು ನಿಮ್ದು ತಳವಾರ ಜಾತಿ ಯಾವ ಇಲ್ಲಿ ಇರೋದಿಲ್ಲ, ಯಾವನು ಕೇಳೋದಿಲ್ಲ. ಎಟ್ಟೈತಿ ಅಟ್ಟು ಪೂರ್ತೈಕೆ ಅಟ್ಟೆ. ನಿನ್ನ ಮನೆ ಆಯಿತು, ನೀ ಆಯ್ತಿದ್ದಿ ಚಲೋ, ಇಲ್ಲಾಂದ್ರೆ ನೋಡಿ ಮತ್ತು ಮುಂದಿನ ದಿನದಾಗ ನಿನಗೆ ಜೀವಾನಿ ಹೊಡೆಸ್ತೀವಿ ಅಂದ್ರೆ ನಾ ಸರ ಒಂದು ಸಾಮಾಜಿಕ ಕೆಲಸ ನಾವು ವಾರ್ಡ್ದಾಗ ಮಾಡಬೇಕು ಮಾಡಬಾರ್ದು ಹೇಳ್ತು ಸರ. ಈಗ ನನ್ನಿಂದ ಕೆಲವೊಬ್ರು ಫೋನ್ ಹಚ್ಚಿರ್ತಾರೆ, ಒಂದು ಲೈಟ್ ಹಾಕಪ್ಪ ಶಿವು, ಒಂದು ಸ್ವಲ್ಪ ರೋಡಿನ ನೋಡಿ ಸಮಸ್ಯೆ, ಈ ಥರ ಸಮಸ್ಯೆ ಆದಾಗ ನಾವಲ್ಲಿ ಒಂದು ಸಾರ್ವಜನಿಕ ಭಾವನೆಯಿಂದ ಅಲ್ಲಿ ನಾವು ಹೋಗಿ ಒಂದು ಕೆಲಸ ಮಾಡಿಸೋದು ತಪ್ಪತ್ತ ನೀವು ಹೇಳ್ಬಿಟ್ಟು ಸರ. ಮ್ಯಾಗೂ ರೀ ಏನೋ ವಿನಾಕಾರಣ ದೋಷ ಮಾಡ್ತಾರೆ. ಮತ್ತೊಂದು ಕ್ಲಿನಿಕ್ ಇಟ್ಕೊಂಡಾರೆ, ಅದು ಕ್ಲಿನಿಕ್ದಾಗೂ ಅಕ್ರಮವಾಗಿ ಅವು ನಶೆ ಮಾಕ್ತಾರೆ ಕೊಡೋದು, ಆಮೇಲೆ ನಶೆ ಸಹಾಯ ಕೊಡೋದು, ಇಂಥವೆಲ್ಲ ಕೇಳಕ್ಕೆ ಪ್ರಶ್ನೆ ಮಾಡಕ್ಕೆ ಹೋದಾಗ ಸುಮ್ಮನೆ ನಮ್ಮ ಹತ್ರ ದುಡ್ಡು ಐತಿ, ಯಾವ ಪೊಲೀಸ್ ನಿನಗೇನು ಕೇಳ್ತಾನೆ, ಸೀದಾ ನಿನಗೇನು ಮಾಡಿಸ್ತೀವಿ, ನೀವು ಹುಷಾರಾಗಿರೋ ಮಗನ, ಇಲ್ಲಾಂದ್ರೆ ನಿನ್ನ ಜೀವ ಹೊಡಿಸ್ತೀವತ್ತು ಈ ಥರ ಭಯ ಹಾಕತ್ತ ಸರ್. ಅದಕ್ಕೆ ನಾವು ಓಣ್ಯಾಗ ಸಾರ್ವಜನಿಕರ ಕೆಲಸ ಮಾಡೋನು ಬೇಡೋ ಇಷ್ಟೇ ನೀವು ಹೇಳ್ಬಿಡ್ತಾರ. ನನಗೆ ಮಾನ್ಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳ ಕಡೆ ನಾವು ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸರ ನನಗೆ ಆತ್ಮರಕ್ಷಣೆಗೆ ನೀವು ಸಹಕಾರ ಮಾಡ್ಬೇಕ್ರಿ. ಯಾಕಂದ್ರೆ ಈಗ ಒಂದು ವಾರ್ಡ್ ಐತಂದ್ರೆ ಸರ, ಸಮಸ್ಯೆ ಇದ್ದಲ್ಲಿ ನಾವು ಯುವಕರು ಅದ್ರ ಬಗ್ಗೆ ನಾವು ಧ್ವನಿ ಹತ್ತು ತಪ್ಪೇನು ಹೇಳ್ಬಿಟ್ಟೆ ಸರ್. ಸ್ವಂತ ಮೆಡಿಕಲ್ ಅದ ಸರ. ಆ ಹುಡುಗರಿಗೆ ಆ ನಶೆಗಳಿಗೆ ಕೊಟ್ಟ, ಅವು ಯಾವ್ಯಾವ ಸೈರಪ್ ಕೊಟ್ಟ, ಇಂಥವೆಲ್ಲ ಮಾಡ್ತಾರೆ ಅವ್ರಿಗೆ. ಅದನ್ನು ಪ್ರಶ್ನೆ ಮಾಡಕ್ಕೆ ಹೋದ್ರು ನಮಗೆ ವೈಯಕ್ತಿಕ ಟಾರ್ಗೆಟ್ ಮಾಡಿ, ನಾ ದೇವಣಗಾಂವ್ ಯಾರ ಪ್ರದೀಪ್ ಎಂಟ್ಮಾಡು ಅವ್ರ ಸಹೋದರ ಹೆಸರು ಹೇಳಿ ನಿನಗೆ ನಾ 15 ಲಕ್ಷ ರೂಪಾಯಿ ಡೀಲ್ ಕೊಟ್ಟ ನಿನಗೆ ಹೊರಡಿಸ್ತೀವತ್ತಂದು ಈ ಮಟ್ಟಕ್ಕೆ ಬೆಳೆದಾರ ಸರ್. ಈಗ ಏನಿಲ್ಲ, ನಿನ್ನೆ ಅವ್ರು ಬರೆದು ಕೊಟ್ಟಿದ್ದು ಅದೇ ಸೈರಪ್ ತಂದು ಕೂತೀನಿ ಸರ. ನನಗೆ ಪೂರಾ ಜೀವ ಬೆದರಿಕೆ ಐತ್ರಿ. ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಕುಟುಂಬಕ್ಕೆ ಈ ಗತಾಟೆ ಡಾಕ್ಟ್ರು ಮತ್ತು ಇವ್ರು ಹಿಂದಿರೋರೇ ಇವರೇ ಕಾರಣ ಸರ್. ನನ್ನ ಹೆಸರು ಶಿವ ಕೋಳೆ ಅಂತ ಸರ್. ನಾವು 12 ನಂಬರ್ ವಾರ್ಡ್ದಾಗ ಇರ್ತೀವಿ ರೀ. ರಸ್ತೆ ಆಗಲಿ, ಡ್ರೈನೇಜ್ ಆಗಲಿ, ಎಲ್ಲೇ ಒಂದು ಸಮಸ್ಯೆ ಆದಾಗ, ಹಿರಿಯರ ಸಮಸ್ಯೆ ಆದಾಗ ಅಲ್ಲಿ ನಾವು ಭಾಗವಹಿಸ್ತೀವಿ. ಕಾರ್ಯಕ್ರಮದಾಗ ಇರೋದು ಒಂದು ಉದ್ದೇಶದಿಂದ ಇವರಿಗೆ ಅದು ಭಾಳ ಮನಸ್ಸಿಗೆ ಹತ್ತೈತಿ. ಹೀಗಾಗಿ ವಿನಾಕಾರಣ ಯಾರೋ ಅಪರಿಚಿತರು ತಂದು ನನಗೆ ಅಲಿಯಾಬಾದ್ ರೋಡ್ ಮ್ಯಾಗ ಹೋಗಾಗೂ ನನಗೆ ಜೀವ ಬೆದರಿಕೆ ಹಾಕತ್ತಾರೆ, ನೀನು ಹೊರಟಿವಿ ಕಲಾಸ ಮಾಡ್ತೀವಿ ತನ್ನತ್ತಾರ ಸರ. ನನ್ನ ಜೀವಕ್ಕೇನೋ ಅಪಾಯವಾದ್ರೆ ಡಾಕ್ಟರ್ ಅಜಿತ್ ಗೌಡ್ರ ಗತಾಟೆ ಅವರೇ ಕಾರಣ, ಮತ್ತು ಅವ್ರು ಹಿಂದಿದ್ದ ಸಹಚರರು ಅವರೇ ಕಾರಣ ಸರ್. ನಮಸ್ಕಾರ, ನಾ ಅನ್ನ ಪೂಜಾರಿ ಅಂತ ಹೇಳ್ತದೆ. ಶಿವ ಕೋಳೆ ಅಂತೇಳಿ ಬಿಜಾಪುರದವರು ವಾರ್ಡ್ ನಂಬರ್ 12 ಇರ್ತಾರೆ. ಇವ್ರು ಫೋನ್ ಮಾಡಿದ್ರು ನನಗೆ,
ಕೆ ಆರ್ ಎಸ್ ಅವ್ರೇನು ಕೇಳಿದ್ರು ಹೂ ಅಂದ, ಅನ್ನ ಪೂಜಾರಿನ ಹೂ ಅಂದ. ನಾವು ಹಿಂಗೆ ನಮ್ಮ ಬಿಜಾಪುರದಾಗ ಕೆಲವೊಂದು ಮೆಡಿಕಲ್ ಒಳಗೆ ಅವು ನಿಶಾಗು ಗುಳಿಗೆ ಮತ್ತು ಅವು ಇಂಥ ಏನೇನೋ ಮಾರಾಡ್ತಾರ ಅಂತ ಹೇಳಿದ್ರು. ಹೌದ್ರಿ ಸರ್ ಅದ ನಿನ್ನೆ ಫೋನ್ ಮಾಡ್ಬೇಕಾದ್ರೆ ಆಯ್ತು ಸರಿ ಅಂದ. ಈಗ ಅವರು ಅಲ್ಲಿ ಹೋಗಿ ಕ್ವಶನ್ ಮಾಡಿ ಏನೋ ಕೇಳಿದ್ರತ್ತ. ಕೇಳಂತಡ ಅವ್ರಿಗೆ ಏನೋ ನಿನ್ನ ಜಮಾ ಹೊಡಿತೀನಿ ಅದು ಇದು ಅವ್ರ ಕಡೆ ಇವ್ರ ಕಡೆ ಏನೋ ಬೆದರಿಕೆ ಹಾಕ್ಸೋದು ಮತ್ತು ಈ ಥರ ಇಲ್ಲಿ ಬಿಜಾಪುರದಾಗ ನಡೆದಾವ. ದಯವಿಟ್ಟು SP ಸಾಹೇಬ್ರಿಗೆ ವಿನಂತಿ ಮಾಡಿ ಕೇಳ್ತೀನಿ, ದಯವಿಟ್ಟು ಈ ಥರ ಭಾಳ ಪ್ರಕರಣ ನಡೆದಾವ. ಈಗ ನೋಡ್ರಿ ಆ ಒಳ್ಳೇದು ಕೇಳಕ್ಕೆ ಹೋಗೋದಕ್ಕೆ ಈ ವ್ಯಕ್ತಿಗೆ ಇದು ಮಾಡೋದು, ಹೊಡೆಯೋದು, ಕೊಲೆ ಬೆದರಿಕೆ ಹಾಕೋದು ಇವೆಲ್ಲ ಮಾಡತ್ತಾರ. ಈಗ ಆ ವ್ಯಕ್ತಿ ಇಸ ಕೊಡ್ದಾನ. ಈಗ ಅವ್ನ ಹಿಂದೆ ಕುಟುಂಬದ್ದು ಎಲ್ಲ ಒಂದೊಂದು ಈಗ ಸದ್ ಭಾಳ ಏನಕ್ಕೆ ಬಿದ್ದದ. ಅದು ಒಬ್ಬನೇ ಮಗ ಈಗ ಇಸ ಕೊಡೋದು ಕಿಶನ್ ನೋಡ್ರಿ ಈಗ ದವಾಖಾನೆ ಒಳಗೆ ಅಡ್ಮಿಟ್. ಈಗ ಅವ್ರಿಗೆ ದವಾಖಾನೆಗೆ ಸಕಟ್ ರೊಕ್ಕ ಇಲ್ಲ. ಮತ್ತು ಇಂಥವೆಲ್ಲ ಮಾಡ್ತಾರಪ್ಪ ಅಂದ್ರೆ ಇವ್ರು ಎಲ್ಲಿ ತಂದು ಮಾಡ್ತಾರೆ, ಇವರಿಗೆ ಮಾರ್ಲಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? ಮತ್ತು ಇವೆಲ್ಲ ಇಂಥವೆಲ್ಲ ಬಿಜಾಪುರದಾಗ ನಾವು ಹಾಗೆ ಕೇಳತ್ತೇವೆ, ಇವೇ ಸುದ್ದಿನೇ ಕೇಳತ್ತೇವೆ. ಡ್ರಗ್ಸ್ ಮಾಡೋದು ಇಂಥವು ಇವೇ ಕೇಳತ್ತೇವೆ. ಮತ್ತು ಇವರಿಗೆ ಬಂದ್ ಮಾಡೋದು ಇದು ಯಾರ ಇದು ಬಂದ್ ಮಾಡೋದೇ ಆಗಲಾಗ್ಯದ. ಇದು ಅಂದ್ರೆ ಒಟ್ಟು ಇವ್ರಿಗೆ ಅಂಜಿಕೆನೇ ಇಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇವ್ರಿಗೆ ಒಟ್ಟ ಅಂಜಿಕೆ ಅನ್ನೋದೇ ಇಲ್ಲ. ದಯವಿಟ್ಟು SP ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ, ಕೆಲವೊಂದು ಎಲ್ಲ ಇಲ್ಲಿ ಏನು ಈ ಬಿಜಾಪುರ ಗೋಳಗುಮಟ ಮುಂದುಗಡೆ ಹಿಂಗೆಲ್ಲ ಕೆಲವೊಂದು ಕೇಳತ್ತೇವೆ, ನಾವು ಕೇಳ್ಪಟ್ಟೆವು. ಈ ಡ್ರಗ್ಸ್ ಆಗಲಿ, ಡ್ರಗ್ಸ್ ಗಾಂಜಾ ಇಂಥವು ಏನೋ ನಿಶ್ಚಯ ಬರೋಂಥ ಗುಳಿಗೆ ಮಕ್ಕಳಿಗೆ ಭಾಳ ನಡೆದ ಈ ಬಿಜಾಪುರದಾಗ. ದಯವಿಟ್ಟು SP ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದು ಬಂದ್ ಆಗಬೇಕು. ನೀವು ನೋಡ್ರಿ ಎಲ್ಲ ಚೆಕ್ ಮಾಡಿರಿ, ಸ್ವಲ್ಪ ಭಾಳ ಮೆಡಿಕಲ್ದಾಗ ಭಾಳ ಸಿಗತ್ತಾವ. ಮೆಡಿಕಲ್ ಒಂದೇ ಅದ, ಅವ್ನು ಹೋಗಿ ಪ್ರಶ್ನೆ ಮಾಡಿ ಕೇಳೋದಕ್ಕೆ ಈ ಥರ ಅವ್ನಿಗೆ ಕೊಲೆ ಬೆದರಿಕೆ ಹಾಕೋದು, ಅಂಜಿಕೆ ಹಾಕೋದು ಈಗ ಆಯಿತು. ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತಿರ್ತಾರೆ, ನೋಡಿನ ಅಲ್ಲಿ ಇಲ್ಲಿ ದೇವಸ್ಥಾನಗಳ ಮುಂದೆ ಗರ್ಸ್ ಹಾಕೋದು ಅದು ಇದು ಯಾವುದೋ ಓನ್ಯಾಗ ಒಂದು ಬಲ್ಪ್ ಹೋದ್ರೆ ಮಾಡಿದ್ರೆ ಅವ್ರು ಏನೋ ಸಾರ್ವಜನಿಕರಿಗೆ ಒಳ್ಳೆಯ ಅಲ್ಲಿ ಕೆಲಸ ಮಾಡೋರಿಗೆ ಟಾರ್ಗೆಟ್ ಮಾಡೋದು ನಿಂದೇನ ಅಂತೇಳಿ. ಮತ್ತು ವಿಶೇಷ ಏನಪ್ಪ ಅಂದ್ರೆ ಶಿವಕೋಳಿಯವ್ರು ಹೇಳಿದ್ದು ಏನೋ ಒಂದು ಸಾಯಿಬಾಬಾನ ಗುಡಿ ಏನೋ ಮಂದಿರ ಇರ್ತಲ್ಲಿ ವಾರ್ಡ್ ನಂಬರ್ ಏನೋ ಅಲ್ಲಿ ಕಾಲಿಕಾ ನಗರದಾಗ. ಅಲ್ಲಿ ಏನೋ ದೇವ್ರ ಗುಡಿಯಾಗ ಹೋಗೋದಕ್ಕೆ ನೀವು ತಳವಾರು ಗುಡಿಯಾಗ ಬರೋದಿಲ್ಲ ಅಂದ್ರೆ ತಳವಾರು ಸಾಯಿಬಾಬಾನ ಗುಡಿಯಾಗ ಬರಬಾರ್ದು ಅನ್ನಂಗಾಯ್ತು. ಮತ್ತು ಯಾರು ಬರ್ಬೇಕು? ಶಾಹಿ ಗುಡಿ ಬಾಬಾಗ ಯಾರು ಬರ್ಬೇಕು? ಅವ ಬರಬೇಕು. ಅದು ಗುಡಿ ಅಂದ್ರೆ ಹೆಂಗೆ? ಗುಡಿ ಒಳಗೆ ಜಾತಿ ಭೇದ ಭಾವ ಏನೂ ಇರಂಗಿಲ್ಲ, ಎಲ್ಲರೂ ಬರ್ಬೋದು, ಎಲ್ಲರೂ ಇದು ಮಾಡ್ಬೋದು. ಅದು ಗುಡಿ ಒಳಗೆ ಬರಬಾರ್ದು, ಇದ್ರೊಳಗೆ ಬರಬಾರ್ದು ಅಂತೇಳಿ ತಳವಾರ ಬುಸುಡಿ ಮಗನ ಸುಳಿ ಮಗನ, ನಿಮ್ಮ ತಳವಾರಿಗೆ ಎಷ್ಟು ತಿಂಡಿ ಅದ, ನೀವೇ ಯಾಕೆ ಇಲ್ಲಿ ಒಳಗೆ ಬರ್ತೀರಿ? ಮುಸ್ಲಿಂ ತೊಳಿ ಸುಳಿ ಮಕ್ಕಳು, ನೀವು ತಳವಾರ ಜಾತಿ ಅವ್ರು ಬರೋದಿಲ್ಲ ಅಂದ್ರೆ ನಾವು ತಳವಾರಿಗೆ ಹಿಂಗಳಿಸಿ ಮತ್ತು ಏನು ನೀವು ಎಷ್ಟಿ ಮಂದಿ ಏನೇನೋ ಭಾಳ ಥರ ಬೈದಂತ. ಮತ್ತು ಏನೋ ಮಾರ್ಗಿ ಮಾಸ್ಕ್ ಹಾಕೊಂಡು ಯಾರಿಗೆ 3 ಮಂದಿಗೆ ಕಳಿಸಿ ಅವ್ರಿಗೆ ಕೊಲೆ ಬೆದರಿಕೆ ಹಾಕೋದು, ಅಲ್ಲಿ ನಿಂತ ಕಡೆ ಅಟ್ಯಾಕ್ ಮಾಡೋದು. ಮತ್ತು ಈಗ ಆ ವ್ಯಕ್ತಿ ನನಗೇನು ಇಲ್ಲೆಲ್ಲಿ ಹೊಡೆದು ಹೋಗೋದು ಮಾಡೋದು ಅಂತೇಳಿ ಅದೇ ವ್ಯಕ್ತಿನೇ ತಾನಾಗೆ ಅವನೊಂದು ಮೆಡಿಕಲ್ದನ್ನೇ ಫೈಸನ್ ತೊಗೊಂಡು ಕಿಶಿಂದ ಈಗ ಇಸ ಕೊಡ್ದಾನವ. ಈಗ ಸರ್ಕಾರ ದವಾಖಾನೆ ಗೌರ್ಮೆಂಟ್ ಬಿಜಾಪುರ ದವಾಖಾನೆ ಒಳಗೆ ಅಡ್ಮಿಟ್ ಮಾಡ್ಯವು. ದಯವಿಟ್ಟು SP ಸಾಹೇಬ್ರ ಈ ಪ್ರತಿಯೊಂದು ಈ ಬಿಜಾಪುರದಾಗ ಎಷ್ಟು ಮೆಡಿಕಲ್ ಅದಾವ, ಇಲ್ಲಿ ಕೆಲವೊಂದು ಈಗ ಗಾಂಜಾ ಸಿಗ್ತಾವತ್ತ ಆ ಕಡೆ ಗೋಲ್ಗುಂಟ ಸೈಡ್ದಾಗ ಅದು ಸ್ವಲ್ಪ ಪ್ರಶ್ನೆ ಮಾಡಿ ಅವ್ಕೆ ಸ್ವಲ್ಪ ಇದು ಮಾಡಿರಿ, ಚೆಕ್ ಮಾಡಿರಿ. ಯಾಕಂದ್ರೆ ನಾವು ಆ ಕಡೆ ಭಾಳ ದೂರ ಇರ್ತೇವೆ, ನಮಗೆ ಮಾಹಿತಿ ಬಂದಿರ್ತಾವ. ಪೊಲೀಸ್ ಕಂಪ್ಲೇಂಟ್ ಅದು ಏನು ಮಾಡಿ ನೋಡ್ಬೇಕು ಸರ. ಈಗ ಆಗಲ ಒಬ್ರು ಪೊಲೀಸರು ಬಂದಿದ್ರು, ಏನೇನೋ ಬರ್ಕೊಂಡಾರಿ. MLC ಅಂದ್ರೆ ಇವ ಒಬ್ಬನೇ ಅದನ್ರಿ, ಇದರಿಂದ ಯಾರು ಇಲ್ಲ. ಅವನಿಗೆ ಹೇಳೋದು ಕೊಂಡಿರೋದು ಏನೋ ಆಗಲ್ಲ. ಆಗಲ್ಲ ಒಬ್ರು ಸಾಹೇಬ್ರು ಬಂದ ಕಿಶಿಂದ ಏನೇನೋ ಬರ್ಕೊಂಡಾರಿ. ನನ್ನ ಹೆಸರು ಅನ್ನ ಪೂಜಾರಿ ಅಂತೇಳಿ, KRS ಪಕ್ಷದ ನಗರ ಘಟಕದ ಅಧ್ಯಕ್ಷರೇ ಅನ್ನ ಪೂಜಾರಿ ಅಂತೇಳಿ. नमस्कार। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।